ಭಗವದ್ಗೀತೆ ಕೇವಲ ಪಾಠವಲ್ಲ, ಇದು ಜೀವನದ ದಿಕ್ಕು ತೋರಿಸುವ ಆಧ್ಯಾತ್ಮಿಕ ನಕ್ಷೆ. ಯುದ್ಧ ಭೂಮಿಯ ಮಧ್ಯದಲ್ಲಿ ಜನಿಸಿದ ಈ ಶ್ಲೋಕಗಳು ನಮ್ಮ ಮನಸ್ಸಿನೊಳಗಿನ ಯುದ್ಧಗಳಿಗೆ ಉತ್ತರವಾಗಿದೆ. ಪ್ರತಿ ಶ್ಲೋಕವೂ ನಮ್ಮ ಒಳಗಿನ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವನ್ನು ಪ್ರತಿಬಿಂಬಿಸುತ್ತದೆ. ಈ ಸರಣಿಯಲ್ಲಿ ನಾವು ಕೇವಲ ಶ್ಲೋಕವನ್ನಲ್ಲ, ಅದರ ಹಿಂದೆ ಅಡಗಿರುವ ನಿಜವಾದ ತತ್ವಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಅರ್ಜುನ ವಿಷಾದ ಯೋಗ, ಅಧ್ಯಾಯ 1, ಶ್ಲೋಕ 2. ಸಂಜಯ ಯುವಾಚ ದೃಷ್ಟ್ವಾತು ಪಾಂಡವನಿಕಂ ಯೂಢಂ ದುರ್ಯೋಧನಾಸ್ತದ ಆಚಾರ್ಯಂ ಉಪಸಂಗಮ್ಯ ರಾಜವಚನಂ ಅಬ್ರವೀತ್. ಸಂಜಯನು ಹೇಳಿದನು, ಆ ಸಮಯದಲ್ಲಿ ಪಾಂಡವರ ಸೇನೆ ಸುಸರ್ಜಿತವಾಗಿ ನಿಂತಿರುವುದನ್ನು ಕಂಡು ದುರ್ಯೋಧನನು ತನ್ನ ಆಚಾರ್ಯನಾದ ದ್ರೋಣಾಚಾರ್ಯರ ಬಳಿ ಹೋಗಿ ಮಾತನಾಡಿದನು. ಈ ಶ್ಲೋಕದಲ್ಲಿರುವ ಆಧ್ಯಾತ್ಮಿಕ ತತ್ವ ನೋಡುವುದಾದರೆ, ಸಂಜಯ ಅವನು ಬಂದು ಆಂತರಿಕ ಸಾಕ್ಷಿ ಶಕ್ತಿ. ಸಂಜಯನು ಕೇವಲ ಕತೆ ಹೇಳುವವನಲ್ಲ, ಅವನಿಗೆ ದಿವ್ಯ ದೃಷ್ಟಿ ಇದೆ. ಅವನು ಯುದ್ಧವನ್ನು ಕಣ್ಣುಗಳಿಂದ ನೋಡುತ್ತಿಲ್ಲ, ಆದರೆ ಆತ್ಮಸಾಕ್ಷಿಯ ದೃಷ್ಟಿಯಿಂದ ನೋಡುತ್ತಿದ್ದಾನೆ. ನಮ್ಮ ಜೀವನದಲ್ಲಿಯೂ ಸಂಜಯ ಎಂಬುದು ನಮ್ಮ ಆತ್ಮದ ಶುದ್ಧ ಬುದ್ಧಿ, ಅಂದರೆ ಅದನ್ನ ಅವೇರ್ನೆಸ್ ಅಂತಲೂ ಕರಿಬೋದು. ನಾವೇನೇ ಕೆಲಸ ಮಾಡಬೇಕಾದ್ರೂ ನಮ್ಮೊಳಗೆ ಒಂದು ಅವೇರ್ನೆಸ್ ಇದ್ದೇ ಇರುತ್ತೆ. ಅದು ನಮ್ಮಲ್ಲಿ ಅಟ್ಯಾಚ್ಡೂ ಆಗಿರಲ್ಲ, ಇಲ್ಲ ಡಿಟ್ಯಾಚ್ಡೂ ಆಗಿರಲ್ಲ. ನಮಗೆ ಒಂದು ಸಾಕ್ಷಿಯಾಗಿ ಏನು ನಡೀತಿದೆಯೋ ಅದನ್ನು ನೋಡ್ತಾ ಇರುತ್ತೆ. ಆ ಒಂದು ವಿಟ್ನೆಸ್ ಅಥವಾ ಆ ಒಂದು ಅವೇರ್ನೆಸ್ಸೇ ಈ ಸಂಜಯ. ದುರ್ಯೋಧನ, ಇದಕ್ಕೆ ಮುಂಚೆ ಹೇಳಿದ ಹಾಗೆ ದುರ್ಯೋಧನನು ಒಬ್ಬ ಅಹಂಕಾರದ ಸಂಕೇತ. ಆದರೆ ಅದರ ಜೊತೆಗೆ ಇಲ್ಲಿ ಆತಂಕನೂ ಕಾಣಿಸ್ತಾ ಇದೆ. ಏಕೆಂದರೆ ದುರ್ಯೋಧನನು ಪಾಂಡವರ ಸಂಜಿತ ಸೇನೆ ನೋಡಿ ಆತಂಕಗೊಂಡಿದ್ದನು. ಅವನ ಅಹಂಕಾರ ತೀವ್ರವಾಗಿ ಅದೇ ದೊಡ್ಡ ಶಕ್ತಿಯಂತೆ ಕಾಣಿಸಿಕೊಂಡರೂ ಧರ್ಮದ ಎದುರಲ್ಲಿ ಅದು ಆತಂಕ ಪಡಲು ಆರಂಭಿಸಿತು ಅಂತಲೂ ಅನ್ಬೋದು. ಹೀಗೆ ಅವನು ಆತಂಕದಿಂದಲೇ ದ್ರೋಣಾಚಾರ್ಯರ ಬಳಿ ಹೋಗುತ್ತಾನೆ. ಇನ್ನು ದ್ರೋಣಾಚಾರ್ಯ ಬಂದು ಗುರುಗಳು. ದುರ್ಯೋಧನನು ಗುರು ದ್ರೋಣಾಚಾರ್ಯ ಹತ್ತಿರ ಹೋಗುವುದು ಈ ಸತ್ಯವನ್ನು ತೋರಿಸುತ್ತದೆ. ಏನೆಂದರೆ, ಅಹಂಕಾರ ಎಷ್ಟೇ ದೊಡ್ಡದಾದರೂ ಸಹ ಅದು ಒಂದಷ್ಟು ಜ್ಞಾನವನ್ನು ಬೇಕಾದ ಸಮಯದಲ್ಲಿ ಹುಡುಕುತ್ತದೆ. ಆದರೆ ಬಹುತೇಕ ಹಲವು ಬಾರಿ ಸ್ವಾರ್ಥದ ನಿಟ್ಟಿನಲ್ಲಿ ಅದು ಹುಡುಕುತ್ತದೆ. ಹಾಗೆಯೇ ದುರ್ಯೋಧನನು ದ್ರೋಣನ ಬಳಿ ಹೋಗುತ್ತಾನೆ. ಇದರ ಹಿಂದೆ ಇರುವ ಆಧ್ಯಾತ್ಮಿಕ ಸಂದೇಶ ನೋಡ್ತೀರಾ ಅಂತಂದರೆ, ನಮ್ಮ ಜೀವನದಲ್ಲೂ ನಾವು ಸತ್ಯ, ಧರ್ಮ ಅಥವಾ ಯಾವುದೇ ಸವಾಲುಗಳನ್ನು ಎದುರಿಸಿದಾಗ ನಮ್ಮೊಳಗಿನ ಅಹಂಕಾರ ಬೆದರುತ್ತದೆ. ಆಗ ಅದು ತಕ್ಷಣವೇ ನಿಯಂತ್ರಣ ಪಡೆದಂತೆ ತೋರ್ಪಡಿಸಲು ಅಥವಾ ಗೆಲುವಿಗೆ ತಂತ್ರ ಹುಡುಕಲು ಯತ್ನಿಸುತ್ತದೆ. ನಮ್ಮ ಅಂತರಾಂಗ ಅಂದರೆ ನಮ್ಮ ಒಳಗಿನ ಪಾಂಡವರು ಧರ್ಮ ಪಥದಲ್ಲಿ ಎದ್ದೇಳುತ್ತಿದ್ದರೆ ಅವನನ್ನು ನೋಡಿ ಅಹಂಕಾರ ಅಂದರೆ ದುರ್ಯೋಧನ ಬೆದರುತ್ತದೆ. ಅಥವಾ ಎದರಿದರೆ ನೀವು ಸತ್ಯದ ದಾರಿಯಲ್ಲಿ ನಡೆಯುತ್ತಿದ್ದೀರಾ ಅನ್ನೋ ಸ್ಪಷ್ಟ ಸೂಚನೆ ಅದು.